ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ದೆಹಲಿಯ ಗದ್ದಲ ಜೋರಾಗ್ತಾ ಇದೆ. ದಿನಗಳ ಸಮೀಪ ಬರ್ತಾ ಇದ್ದಾವೆ ಎಲೆಕ್ಷನ್ದು. ಹೀಗಾಗಿ ಪೈಪೋಟಿ ಜೋರಿದೆ. ಯಮುನೆಯ ಬಗ್ಗೆ ಅಂತ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಮುನೆಯನ್ನು ಕೇಜ್ರಿವಾಲ್ ಬಂದ ಮೇಲೆ ಅದು ವಿಷಕಾರಿಯಾಗಿ ಮಾಡಿದರು, ನದಿಯನ್ನು ಹೊಲಸು ಮಾಡಿದರು ಅಂತೇಳಿ ಇವತ್ತು ನಮ್ಮ ವಿಶೇಷವಾಗಿ ಯಾರಪ್ಪ ಅಂದರೆ ಅಮಿತ್ ಶಾ ಅವರು ಟೀಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಏನು ಆಶ್ವಾಸನೆಗಳೆಲ್ಲ ಯಾವುದೂ ಆಗಿಲ್ಲ ಅಂದರೆ ಟಿಪ್ಪಣಿ ಜೋರಿದ್ದಾವೆ. ಮತ್ತು ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ದರು ಕೇಜ್ರಿವಾಲ್ರು, ಆ ಭ್ರಷ್ಟಾಚಾರದ ಅದರಲ್ಲೂ ಸರಾಯಿ ಭ್ರಷ್ಟಾಚಾರದ ಸಿಲುಕಿ ಬಿಟ್ಟಿದ್ದಾರೆ. ಇವ್ರನ್ನ ಏನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಟುವಾದ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ, ಈ ನಮ್ಮ ಕೇಜ್ರಿವಾಲ್ಗೆ ಎಲ್ಲೆಲ್ಲೂ ಸಮಸ್ಯೆ. ಹೀಗಾಗಿ ಯಾವ್ಯಾವುದೋ ಇಲ್ಲಿವರೆಗೆ ಅವರು ಭ್ರಷ್ಟಾಚಾರದ ವಿರೋಧ ಹೋರಾಟ ಮಾಡ್ತೀನಿ, ಕಾಂಗ್ರೆಸ್ದ ಭ್ರಷ್ಟರನ್ನೆಲ್ಲ ಒಳಗೆ ಹಾಕ್ತೀನಿ, BJP ಭ್ರಷ್ಟರು ಒಳಗೆ ಹಾಕ್ತೀನಿ, ಏನೋ ಮಾತಾಡಿ ಕೊನೆಗೆ ಏನೂ ಇಲ್ದಂಗೆ ಆಯ್ತಲ್ಲ ಅನ್ನೋದಕ್ಕೆ ಇವತ್ತು ಜನನೂ ಅವ್ರನ್ನ ಎಷ್ಟು ಮಟ್ಟಿಗೆ ನಂಬ್ತಾರೆ ಅನ್ನೋದು ಅಷ್ಟು ಪ್ರಶ್ನೆ ಆಗಿದೆ ಇವತ್ತು. ಯಾಕೆಂತಂದ್ರೆ ದೆಹಲಿ ಜನ ಬುದ್ಧಿವಂತರು. ಯಾಕೆಂದ್ರೆ ಕೇವಲ ಗ್ಯಾರಂಟಿಗಾಗಿ ಅಷ್ಟೇ ಒಲೆಯವರಲ್ಲ ಅಂತ ಗೊತ್ತಿದ್ದರೂ ಸಹಿತ ಗ್ಯಾರಂಟಿಗೆ ಈಗಾಗಲೇ ಒಲದಿದ್ರೆ ಇಲ್ಲಂತೂ ಅಲ್ಲ. ಹೀಗಾಗಿ ದೆಹಲಿ ಜನ ಈ ಸಲ ಯಾರನ್ನ ಆಯ್ಕೆ ಮಾಡ್ತಾರೆ. ಮತ್ತು ಇವತ್ತು ಕೇಜ್ರಿವಾಲ್ಗೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ ಬಂದುಬಿಟ್ಟದ. ಇವತ್ತು ಅವರು ಸ್ವತಃ ಮೃದುತ್ವ ಹಿಂದೂವಾದಿ ನಾವು ಅಂತ ಉಳಿಸ್ತಾ ಇದ್ದಾರೆ, ಸನಾತನಿ ಅಂತ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಧರ್ಮದ ಮೇಲೆ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಗೆಲ್ಲಬೇಕಾಗಿದೆ ಈ ಸಲ ಅವ್ರಿಗೆ. ಹೀಗಾಗಿ ಈಗ ದೆಹಲಿಯಲ್ಲಿ ವ್ಯಾಖ್ಯಾನ ಏನು ನಡೆದಪ್ಪ ಅಂದ್ರೆ, ಉಗ್ರ ಹಿಂದುತ್ವದ ವಿರುದ್ಧವಾಗಿ ಮೃದು ಹಿಂದುತ್ವ ಅಂತ. ಉಗ್ರ ಹಿಂದುತ್ವ ಅಂದರೆ ನಿಮ್ಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ, ಅದು ನಮ್ಮ BJP. ಇನ್ನೊಂದು ಮೃದು ಅಂದರೆ ಇವರು ಕೇಜ್ರಿವಾಲರದ್ದು. ಇವರಿಬ್ಬರು ನನಗೆ ಎಲ್ಲಿ ಕಾಂಗ್ರೆಸ್ ಆರಿಸಿ ಬರ್ತದಾರ ಅನ್ನೋದು ಒಂದು ಮಾತು ಬರ್ತಾಯಿದೆ. ಯಾಕಂದರೆ ಇತ್ತೀಚೆಗೆ ಕಾಂಗ್ರೆಸ್ ಸಹಿತ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೆ. ಇವೆಲ್ಲ ನೋಡಿದಾಗ ಮೋಸ್ಟ್ಲಿ ಕಾಂಗ್ರೆಸ್ ಬರ್ಬೋದು ಇವರಿಬ್ಬರ ಮಧ್ಯದಲ್ಲಿ ನೋಡಿದಾಗ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿವರೆಗೆ ಹಿಂದಿನ ಇತಿಹಾಸ ನೋಡಿದರೆ ಯಾರು ಗೆದ್ದರು ಯಾರು ಬಿಟ್ಟರು ಇಲ್ಲಿ ತನಕ ನೋಡಿದಾಗ ನಿಮಗೆ ಗೊತ್ತದ 2013 ಮಾತ್ರ ಶುರು ಮಾಡಿದರು. ಅದಕ್ಕೆ ಪೂರ್ವದಲ್ಲಿ 2010-11 ಹೋರಾಟ ಜೋರಿತ್ತು. ಕರಪ್ಷನ್ ವಿರುದ್ಧವಾಗಿ ಭಾರತನ ಕರಪ್ಷನ್ ಜದ್ದು ನಿಂತದಂತೆ ಹೋರಾಟ ಮಾಡಿದರು. ನಿಜವಾಗಿ ಒಂದು ದೊಡ್ಡ ಸಾಹಸ ಬಿಡೋದು. ಯಾಕಂದರೆ ಏನೂ ಇಲ್ಲದಂಥ ಒಂದು ಪಕ್ಷ ಆಮ್ ಆದ್ಮಿ ಹುಟ್ಕೊಂಡಿತ್ತು ಆ ಒಂದು ಹೋರಾಟದಿಂದ. ಆದರೆ ಇವತ್ತು ಎಷ್ಟು ದೂರ ಬಂದದಪ್ಪ ಅಂದರೆ ಅದು ಮರ್ತಾರೇನೋ ಅದನ್ನು ಭ್ರಷ್ಟಾಚಾರದ ಬದಲಾಗಿ ಅನ್ನುವಂಥ ಮಾತು. ಇವತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಮೊದಲಿನ ಮನಸ್ಸು ಇವತ್ತು ಕೇಜ್ರಿವಾಲ್ ಉಳಿದಿಲ್ಲ. ಜೊತೆಗೆ ಎದುರಾಳಿ BJPಗರಂತಿ ಇವನೇ ಭ್ರಷ್ಟ. ಇವತ್ತು ದೆಹಲಿಗೆ ಸಹಿತ ಭಾಳ ಜನ ಹೌದ್ರಿ ಭ್ರಷ್ಟಾಚಾರ ಅದ ಅನ್ನುವಂಗೆ ಒಪ್ಪಿಸಿಬಿಟ್ರು ಅಂತ. BJP ಮಾಡಿದ ಒಂದು ದೊಡ್ಡ ಸಾಧನೆನೋ ಅಥವಾ ಒಂದು ಭ್ರಷ್ಟಾಚಾರ ರಹಿತ ಅಂತ ಪಾರ್ಟಿಯನ್ನು ಮತ್ತು ಭ್ರಷ್ಟಾಚಾರ ಹಚ್ಚಿದಂಥ ಕಳಂಕನೋ ಎರಡರಲ್ಲಿ ಒಂದು ಅಂಟಿಸ್ಕೊಂಡು ಬಿಟ್ಟದೆ ಇವತ್ತು. ಯಾಕಂದ್ರೆ ಈ ದೇಶದ ಜನ ಭಾಳ ಬಯಸಿದ್ರು ಭ್ರಷ್ಟಾಚಾರ ರಹಿತ ಅನ್ನೋ ಒಂದು ಪಾರ್ಟಿ ಬರಲಿ, ಅದರಿಂದ ದೇಶದ ಭ್ರಷ್ಟಾಚಾರ ಹೋಗಲಿ ಅಂತೇಳಿ. ಆ ಹಿನ್ನೆಲೆಯಲ್ಲಿ ದೆಹಲಿ ಜನ ಮೊದಲ ನಮ್ಮ ಕೇಜ್ರಿವಾಲ್ಗೆ 2013 22 ಸೀಟ್ ಕೊಟ್ಟ ಕಾಂಗ್ರೆಸ್ ಜೊತೆಗೆ ಗೆಳೆತನ ಮಾಡಿಕೊಂಡು ಗೌರ್ಮೆಂಟ್ ಮಾಡೋಂಗೆ ಮಾಡಿದರು. ಆದರೆ ಆ ಸಂದರ್ಭದಲ್ಲೂ ಸಹಿತ ಕಾಂಗ್ರೆಸ್ ಜೊತೆಗೆ ಅಧಿಕಾರಕ್ಕೆ ಹೊಂದಾಣಿಕೆನೂ ಮಾಡಿಕೊಂಡ್ರು. ಕೆಲವೇ ದಿನಗಳಲ್ಲಿ ಮತ್ತೆ ಅವ್ರು ಏನು ಮಾಡಿದಾರಪ್ಪ, 2015 ಏನಪ್ಪ ಅಂದ್ರೆ ಮತ್ತೊಮ್ಮೆ ಎಲೆಕ್ಷನ್ ಆಯಿತು. ಒಂದೂವರೆ ವರ್ಷದಲ್ಲ. ಆ ಎಲೆಕ್ಷನ್ದಲ್ಲೇ ಸಂಪೂರ್ಣ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟರು. 2015 67 ಸೀಟ್ಗಳು ಬಂದು 70 ಆ್ಯಬ್ಸಲ್ಯೂಟ್ 3 ಬಂದು BJP, ಕಾಂಗ್ರೆಸ್ ಅಂತ ಸಫಾಯಿ ಹೋಗಿಬಿಡ್ತು. ಅಂದರೆ 2020 ನಿಮಗೆ ಗೊತ್ತದ, ಆ 8 BJP ಆದರೆ ಕಾಂಗ್ರೆಸ್ ಅಂತ ಏನೂ ಇಲ್ಲ, 62 ಕೇಜ್ರಿವಾಲ್. ಆದರೆ ಈ ಸಲ ಅದು ರಿಪೀಟ್ ಆಗ್ತದನಾ ಅನ್ನುವಂಥದ್ದು. ಯಾಕೆಂದರೆ ಈಗಿನ ದೆಹಲಿ ಪರಿಸ್ಥಿತಿಯನ್ನು ನೋಡಿದ್ರೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಬಟ್ ದೆಹಲಿ ಜನರ ಮನಸ್ಸಲ್ಲಿ ಹೇಳದಂತೆ. ಆದರೆ ಈ ಸಂದರ್ಭದಲ್ಲೇ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ, ಅವ್ರ ಅಬಕಾರಿಯಲ್ಲಿ ಹೊಡೆದಿದ್ದಾರಪ್ಪ, ಅವರು ಭ್ರಷ್ಟರು ಅಂತ ಹೇಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಪ್ರತಿದಿನ ಉಳಿದ ರಾಜ್ಯಗಳಲ್ಲಿ, ತಮ್ಮ ರಾಜ್ಯಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಏನು ಹೇಳಿದ್ದೀನಿ ಏನು ಮಾಡಿದೆ, ಇವರು ಎಷ್ಟು ಮಾಡಿದ್ದಾರೆ ಸ್ವತಃ ಅನುಭವಿಸಿದ್ರು ಅವರು. ಹೀಗಾಗಿ ಒಳ್ಳೆಯ ಸ್ಕೂಲ್ಗಳು, ಅಲ್ಲಿ ಮೊಹಲ್ಲಾ ಕ್ಲಿನಿಕ್ಗಳು ಮತ್ತು ಸ್ಟ್ರೀಟ್ ಲೈಟ್ಗಳು ಇವುದನ್ನೆಲ್ಲನೂ, ಮತ್ತು ಅಲ್ಲಿ ವಯಸ್ಸಾದವ್ರಿಗೆ ಈ ಒಂದು ತೀರ್ಥ ಯಾತ್ರೆ ಮಾಡಿಸುವಂಥದ್ದು, ಮತ್ತು ಮಹಿಳೆಯರಿಗೆ 1-1.5 ಸಾವಿರ ಕೊಡುವಂಥದ್ದು ಇವೆಲ್ಲನೂ ಈಡೇರಿಸಿದ್ದಾರೆ. ಇಲ್ಲಿ ಭಾಳ ಗಮನಿಸಬೇಕಾದ ವಿಷಯ. ಉಳಿದ ಗೌರ್ಮೆಂಟ್ಗಳಿಗೆ ಅಥವಾ ಉಳಿದ ಪಕ್ಷಗಳಿಗೂ ಮತ್ತು ನಮ್ಮ ಆಮ್ ಆದ್ಮಿಗೂ ಇರೋ ಅಂದ್ರೆ ಏನಪ್ಪ ಅಂದ್ರೆ, ಇವರು ಆಡಿದಂಗೆ ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಒಂದಿಷ್ಟು ಎಳಿರ್ಬೋದು, ಇಲ್ಲ ಅಂತಲ್ಲ. ಯಾಕಂದ್ರೆ 100 ಎಲ್ಲನೂ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಬಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಮೊದಲು ಹೇಳಿದಪ್ಪ ಅಂದರೆ ಎಲ್ಲರೂ ಎಲೆಕ್ಷನ್ ಸಮಯದಲ್ಲಿ ಮ್ಯಾನಿಫೆಸ್ಟೋ ಘೋಷಣೆ ಮಾಡೋದು. ಮ್ಯಾನಿಫೆಸ್ಟೋ ಯಾವಾಗ ನೆನಪಾಗೋದು, ಮತ್ತು 5 ವರ್ಷ ನಂತರ ಮ್ಯಾನಿಫೆಸ್ಟೋ ಹೇಳೋದು, ಆರಿಸಿ ಬಂದ ತಕ್ಷಣ ಮರೆತು ಬಿಡೋದು. ಈಗಂತೂ ನಾವು ಸಾಮಾನ್ಯವಾಗಿ
ಈ ಕಳೆದ 10 ವರ್ಷಗಳ ಮೋದಿ ಸರ್ಕಾರ ನೋಡಿದಾಗ ಇವರು ಏನು ಪ್ರತಿ ಮ್ಯಾನಿಫೆಸ್ಟೋ ಹೇಳಿದ್ದು ಇವರು ಯೋಜನೆಗಳು ನೋಡಿದರೆ ಇಷ್ಟೊತ್ತಿಗೆ ಗಂಗಾ ಸ್ವಚ್ಛಾಗಿ ಅತ್ಯಂತ ತಳ ಹೊಳೆಯಬೇಕಾಗಿತ್ತು. ಅದೇ ಕಾಲಕ್ಕೆ ಅವ್ರು ಹೇಳಿದ ಯೋಜನೆಗಳಿಂದ ಇವತ್ತು ಸ್ಮಾರ್ಟ್ ಸಿಟಿಗಳು 100 ಎಲ್ಲ ತಯಾರಾಗಬೇಕಾಗಿತ್ತು. ಹೋಗಲು ಒಂದು MP ಕ್ಷೇತ್ರಕ್ಕೆ ಒಂದು ಆದರ್ಶ ಗ್ರಾಮ ತಯಾರು ಮಾಡಬೇಕು MP ಅಂತ ಹೇಳಿದರು. ಅದು ಸಹಿತ ಎಲ್ಲಿದ್ದು ನಾವು ಗೊತ್ತಿಲ್ಲ. ಇದು ಅನೇಕರಿ 1 2 3 4 5 6 ಅದರ ಪ್ರಚಾರ ಮಾತ್ರ 1000 100 ಪಡೆದಂಥವ್ರು ಏನೂ ಮಾಡಿಲ್ಲ ಅನ್ನೋದು ಕಣ್ಣು ಮುಂದದ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅನ್ನೋದು ಕಣ್ಣು ಮುಂದದ. ಯಾಕಪ್ಪ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೋ, ಮತ್ತು ಪ್ರತಿ ಬಡವ 15 ಲಕ್ಷ ರೂಪಾಯಿ ಹಾಕಿಸ್ತಾನೋ ಮಾಡ್ತಾನೆ. ಏನೋ ಹೇಳಿದರು. ಮುಂದೆ ಡಿಮಾನಿಟೈಸೇಷನ್ ಮಾಡಿದರು. ಅಮಾನ್ಯೀಕರಣ ನಾಣ್ಯವನ್ನು 500,000 ಹರಿದು ಹೋಗ್ಬಿಟ್ರು. ಆದರೆ ಅದರ ನಂತರ ಏನಾಯಿತು ನಿಮಗೆ ಗೊತ್ತದ. ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಇದೆಲ್ಲ ಈ ಸಮಯದಲ್ಲೇ BJP ಆಗಿರ್ಬೋದು, ಇದರಲ್ಲಿ ಕಾಂಗ್ರೆಸ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಕರ್ನಾಟಕದಲ್ಲಿ ಸ್ವಲ್ಪ 5 ಗ್ಯಾರಂಟಿ ಕೊಟ್ಕೊಂಡು ಎಷ್ಟೋ ಬಗ್ಗೆ ಹಾನಿನೂ ಮಾಡ್ಕೊಳ್ಳೋದು ಖಜಾನೆಗೆ ಅಂತೇಳಿ ಆರೋಪಗಳಿದ್ದಾವೆ ಅವ್ರ ಮೇಲೆ. ಬಟ್ ಇಂಥ ಆರೋಪ ಇತ್ತೀಚೆಗೆ 1 ವರ್ಷ 2 ವರ್ಷ ನಮ್ಮ ಕೇಜ್ರಿವಾಲ್ಗೆ ಆಗ್ಯದ. ಯಾಕಂದರೆ ಈ ಸಂದರ್ಭದಲ್ಲಿ BJP ಅವ್ರ ಮೇಲೆ ಸಾಕಷ್ಟು ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡ್ಯದ, ಅವ್ರನ್ನ ಬೆಸ್ಟ್ ಹೆಸರು ಕೆಳಿಸ್ಬೇಕು ಅಂತೇಳಿ. ಇಂಥ ಸಂದರ್ಭದಲ್ಲಿ ಕೆಲವು ಮೈನರ್ ಮಿಸ್ಟೇಕ್ಸ್ ಅನ್ರಿ. ಕೇಜ್ರಿವಾಲ್ ಅದೇನೋ ಶೀಸ್ ಮಹಲ್ ಕಳ್ಸಕ್ಕೆ ಹೋದರು, ಅದ್ರ ಅವಶ್ಯಕತೆ ಇತ್ತ, ಅಂಥ ತಪ್ಪು ಮಾಡಿದರು. ಮುಂದೆ ತಾನ ಸಂಚಾಲಕಾಗಿ ಉಳಿಬೇಕು ಅಂತ ಮಾಡಿದರು, ತಾವೊಬ್ಬ ಲೀಡರ್ ಉಳಿದವ್ರು ಯಾರು ಮಾಡಿದರು. ಇಂಥ ಒಂದು ತಪ್ಪುಗಳಿಂದಾಗಿ ಇವತ್ತು ಏನಾಗಿದ್ದಾರಪ್ಪ ಅಂದ್ರೆ ನ್ಯಾಷನಲ್ ಮಟ್ಟದಲ್ಲಿ ಒಬ್ಬ ಏಕಾಂಗಿ ಅಂತ ಆಗಿದ್ದಾರೆ. ಆದರೆ ಒಂದು ಅವರಿಗೆ ಲಾಸ್ಟ್ ಸಮಯದಲ್ಲಿ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದ್ರೆ, ಒಳ್ಳೆಯ ವಿಷಯ ಏನಂದ್ರೆ, ಇಂಡಿಯಾ ಗಠಬಂಧನದ ಪ್ರಾದೇಶಿಕ ಪಕ್ಷಗಳೆಲ್ಲ ಇವರು ಸಪೋರ್ಟ್ ಮಾಡಿದ್ದಾವೆ, ಕಾಂಗ್ರೆಸ್ ಒಂದನ್ನು ಬಿಟ್ಟು. ಇದು ಒಂದು ಹೊಸ ಬೆಳವಣಿಗೆ ಕಾರಣ ಆಗುವ ಸಾಧ್ಯತೆಗಳಿದ್ದಾವೆ. ಇದರಿಂದಾಗಿ ಇವತ್ತು ಕೇಜ್ರಿವಾಲ್ ಹೆಚ್ಚಿನ ಸೀಟುಗಳನ್ನು ಗೆಲ್ಲಬಹುದೇನೋ ಅನ್ನೋ ಆಶೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಜನ ನೋಡ್ತಾ ಇದ್ದಾರೆ. ಮತ್ತು ಇವ್ರಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಲ್ಲೊಬ್ಬರು ಅದಾರೆ. ಈಗ ಕೇಂದ್ರ ಸರ್ಕಾರ ಇದ್ದು ಒಂದು ಕಾನೂನು ಮಾಡಿ ಬಿಡ್ತಿರೋದು. ನಮ್ಮ ಹಿಂದಿನ ಏನಪ್ಪ ಅಂತಂದ್ರೆ CJI ಚಂದ್ರಚೂಡ್ ಅವರು ಒಂದು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ, ಹೌದು ಆಯ್ಕೆ ಅಂತ ಸರ್ಕಾರ ಕೈಯಲ್ಲಿ ಅಧಿಕಾರ ಇರಬೇಕು ಅಂತ ಕಡೆ ಹೇಳಿದರು. ಮಕ್ಕಳು ಕೂಡ ತಿದ್ದು ಹಕ್ಕು ಪಾರ್ಲಿಮೆಂಟ್ಗೆ ಐತಿ ಅಂತ ಹೇಳಿಬಿಟ್ರು. ಅದು ಗೊತ್ತು ಮಾಡಿದ ತಕ್ಷಣ ನಮ್ಮ ಮೋದಿಯವರು ಕಾನೂನು ಮಾಡಿ ಎಲ್ಲ ಅಧಿಕಾರವನ್ನು LG ಕೈಯಲ್ಲಿ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿ, ಸೆಕ್ಷನ್ ಕೈಯಲ್ಲಿ ಕೊಟ್ಬಿಟ್ರು. ಈಗ ಯಾವುದನ್ನು ಏನೋ ಪಾಸ್ ಮಾಡ್ಕೋಬೇಕಾದ್ರೂ ಅವ್ರು ಒಪ್ಪಿಗೆ ತೊಗೊಂಡು ಮಾಡಬೇಕು. ಇದು ದೊಡ್ಡ ಹಿನ್ನಡೆ ಆಯಿತು ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಇನ್ನೊಂದು ಪಕ್ಷನ ಯಾರು ಹೇಗೆ ಬೆಳೆಸ್ತಾರೆ ರೀ, BJPಗೆ ಬಂಟರಂತ ಸಕ್ಷರ ಅವರು ಇವರು ಒಯ್ದಂತ ಎಲ್ಲ ಏನಪ್ಪ ಅಂತಂದ್ರೆ ಏನು ರೆಸೊಲ್ಯೂಷನ್ಗಳನ್ನು ತಳ್ಳಿ ಮನೆಗೆ ಕಳಿಸಿದ್ರು. ಹೀಗಾಗಿ ಆಮ್ ಆದ್ಮಿಗೆ ಯಾವ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಯಿತು ಅದು ಮಾಡೋಕ್ಕೆ ಆಗಲಿಲ್ಲ. ಇದರಿಂದ ಹೊಡೆತು ಬಿತ್ತು ಅನ್ನೋದು ನಮ್ಮ ಕಣ್ಮುಂದದ. ಇದು ಕಾನೂನ ಈ ಆಮ್ ಆದ್ಮಿಯ ಭಾಳಷ್ಟು ಸೋಲುಗಳಿಗೆ. ಅಂಥ ಪ್ರಸಂಗದಲ್ಲಿ ಒಂದು ಸಾರಾಯಿ ಸಲುವಾಗಿ ಏನೋ ಗದ್ದಲ ಮಾಡೋಕೆ ಕೂತರು. ಅದು ಸಹಿತ ಭಾಳಷ್ಟು ತ್ರಾಸು ಮಾಡಿತ್ತು. ಜೈಲಿಗೆ ಹೋಗಿ ಬೀಳುವಂಥದ್ದು ಬಂತು. ಇನ್ನೂ ತ್ರಾಸು ಮಾಡೋ. ಈಗ ಇಂಡಿಯಾದಲ್ಲಿ ಏನಾದರೂ ಪ್ರಬಲವಾಗಿ ಮೋದಿಯವರು ವಿರೋಧಿಸುವಂಥ ಏನಾದರೂ ವ್ಯಕ್ತಿ ಶಕ್ತಿ ಇದ್ದರೆ ಆಮ್ ಆದ್ಮಿ ಕೇಜ್ರಿವಾಲ್ರು, ಇನ್ನೊಬ್ಬರು ರಾಹುಲ್ ಗಾಂಧಿ ಅವರು. ಇವ್ರು ಬಿಟ್ಟರೆ ಉಳಿದವ್ರಲ್ಲಿ ಅಂತ ಯಾವ ಗಟ್ಸು ಉಳಿದಿಲ್ಲ. ಮತ್ತು ವೆಸ್ಟ್ ಬೆಂಗಾಲದ ಮಮತಾ ಬ್ಯಾನರ್ಜಿ ಅವರು ಸಹಿತ ತನಗೆ ಎಷ್ಟು ಬೇಕು ಅಷ್ಟು ಲಾಭದ ವಿಷಯದಲ್ಲಿ ನೋಡುವಂಥ ಹೆಣ್ಮಗಳಿದ್ದಾಳೆ. ಆದ ನಂತರದಲ್ಲಿ ನಮ್ಮ ಕೇಜ್ರಿವಾಲ್ರು ಅದಾಗಿದ್ದಾರೆ ಇವತ್ತು. ಹೀಗಾಗಿ ಇವರೆಲ್ಲರಿಗಿಂತಲೂ ಒಳ್ಳೆಯವ್ರು ಯಾರಪ್ಪ ಇವತ್ತಿನ ಪರಿಸ್ಥಿತಿ ಒಳಗಪ್ಪ ಅಂದ್ರೆ, ಪಕ್ಕಾ ವಿರೋಧಿ ಮೋದಿಯವ್ರದ್ದು ಯಾರಪ್ಪ ಅಂತಂದ್ರೆ ರಾಹುಲ್ ಗಾಂಧಿ. ಆದರೆ ದೆಹಲಿಯಲ್ಲಿ ಜನ ಯಾರನ್ನು ಸ್ವೀಕಾರ ಮಾಡ್ತಾರೆ. ಈಗ ನಾಳೆ ಬರ್ತಾಯಿದೆ, ನಡೀತಾ ಇದೆ, ಯಾರು ಬರ್ಬೋದು. ಕೆಲವೊಬ್ಬರು ಕೇಜ್ರಿವಾಲ್ ಸಮರ್ಥನೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ನಮ್ಮ ಮೋದಿ ಅವ್ರನ್ನ. ಇವ್ರ ನಡಕ್ಕೆ ಕಾಂಗ್ರೆಸ್ ಬಂದರೂ ಬರ್ಬೋದು ಅನ್ನೋದು ಕೆಲವರು ಆಶಾವಾದಿಯಾಗಿ ಕೂತಿದ್ದಾರೆ ಕಾಂಗ್ರೆಸ್ಸಿಗರು. ಏನೋ ಆಗಲಿ ದೆಹಲಿ ಚುನಾವಣೆ ಮಾತ್ರ ಭವಿಷ್ಯದ ರಾಜಕೀಯಕ್ಕೆ ಒಂದು ಹೊಸ ವ್ಯಾಖ್ಯಾನ ಬರೀತದೆ ಅನ್ನೋದು ಖಾತ್ರಿ ಅದ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S16 ಅಥವಾ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.